ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ಥರದ್ದು ಕಾಂಡೋಮ್ ಇದೆಯಾ ಅಂತ. ಹೌದು, ಅದೇ ಏನು ಕಾಂಡೋಮು, ಹೇಗೆ ಯೂಸ್ ಮಾಡೋದು, ಅದು ಸೇಫಾ, ಯಾವ ರೀತಿ ಏನು ಅಂತ ಎಲ್ಲದೂ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತಲ್ವಾ ಎಷ್ಟೆಲ್ಲ ಥರದ್ದು ಕಾಂಡೋಮ್ ಇದೆ. ಮೇಲ್ ಕಾಂಡೋಮ್ಸು, ಫಿಮೇಲ್ ಕಾಂಡೋಮ್ಸು, ಸೊ ಮತ್ತು ಸೈಜ್ ವೇರಿಯೇಷನ್ ಈ ಥರದ್ದೆಲ್ಲದು ಕಾಣುತ್ತೆ. ಒಂದು ಫ್ಲೇವರ್ ಕಾಂಡೋಮು, ಅನ್ಫ್ಲೇವರ್ಡು, ಡಾಟೆಡ್ಡು, ಮತ್ತು ಎಕ್ಸ್ಟ್ರಾ ಟೈಮ್ ಕಾಂಡೋಮ್ಸು, ಮತ್ತು ಲೇಟೆಕ್ಸ್ ಕಾಂಡೋಮ್ಸು ನಿಮಗೆ ಗೊತ್ತಿದೆ ಅಲ್ವಾ. ಬಟ್ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಕಾಂಡೋಮ್ ಬಗ್ಗೆ ಮೇ ಬಿ ನನಗೂ ಗೊತ್ತಿರಲಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಯಾವುದಪ್ಪ ಅದು ಕಾಂಡೋಮ್, ಇಂಥ ಕಾಂಡೋಮು ಇದೆಯಾ ಅಂದರೆ ಹೌದು, ಎಸ್, ಇದೇ ಕಾಂಡೋಮು. ಯಾವುದಪ್ಪ ಅದು ಅಂದರೆ ಡ್ರ್ಯಾಗನ್ ಕಾಂಡೋಮ್ ಅಂತ. ಓಕೆ, ಅದೇನು ಇವಾಗೇನು ಹೊಸದಾಗಿ ಬಂದಿಲ್ಲ. ಕೆಲವ್ರಿಗೆ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಡ್ರ್ಯಾಗನ್ ಕಾಂಡೋಮ್ಗೂ ನಾರ್ಮಲ್ ಕಾಂಡೋಮ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ನೀವು ಒಂದು ಬೇರೆ ಕಾಂಡೋಮ್ಸ್ನೆಲ್ಲ ಒಂದೇ ಸಲ ಯೂಸ್ ಮಾಡ್ಬೋದು, ಬಟ್ ಇದನ್ನ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ಇದೊಂಥರ ಸಿಲಿಕಾನ್ ಇದು ಬರುತ್ತೆ ಅಲ್ವಾ, ಸೊ ಆ ಥರ ಪ್ಲಾಸ್ಟಿಕ್ ಕಾಂಡೋಮ್ ಇದಾಗಿರುತ್ತೆ. ಅಂದರೆ ನೀವು ಈ ಕಾಂಡೋಮ್ನ ಎಷ್ಟು ಸಲ ಬೇಕಾದರೂ ನೀಟಾಗಿ ವಾಶ್ ಮಾಡಿ ಅದನ್ನು ನೀವು ಯೂಸ್ ಮಾಡ್ಬೋದು. ನಮಗೆಲ್ಲ ಗೊತ್ತಿರೋ ಹಂಗೆ ನಾರ್ಮಲ್ ಕಾಂಡೋಮ್ಸ್ ಎಲ್ಲ ಒಂದು 30 to 40 ಅಥವಾ ಡಿಪೆಂಡ್ ಅಪಾನ್ ಅದೆಷ್ಟು ಪ್ಯಾಕ್ಸ್ ಇರುತ್ತೆ ಅಂತ, ಅಂದರೆ 3, 4 ಅಥವಾ 10 ಎಷ್ಟೋ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಒಂದು 30-40 ರೂಪಾಯಿಗೆ ನಮಗೆ ಸಿಕ್ಕಿದ್ರೆ ಈ ಕಾಂಡೋಮ್ ಎಷ್ಟಾಗುತ್ತೆ ಅಂದರೆ 700, 800 ಮತ್ತು 1500, 1500ವರೆಗೂ ಈ ಒಂದೇ ಒಂದು ಕಾಂಡೋಮ್ಗೆ ಅಷ್ಟು ಪ್ರೈಸ್ ಆಗುತ್ತೆ. ಆದರೆ ಏನಂದರೆ ನೀವೆಲ್ಲ ಅನ್ಕೊಂಡಿರೋ ಹಂಗೆ ಮಲ್ಟಿಪಲ್ ಫಿಮೇಲ್ಸ್ ಜೊತೆ, ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡಿ ಈ ಕಾಂಡೋಮ್ನ ಯೂಸ್ ಮಾಡ್ಬೋದು ಅಂದರೆ 100% ಅದು ಸೇಫ್ ಇರೋದಿಲ್ಲ. ಯಾಕಪ್ಪ ಅಂದರೆ ಯಾರಿಗಾದ್ರೂ ಅದರಲ್ಲಿ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಇದ್ದರೆ ನೀವು ಇನ್ ಕೇಸ್ ಇದನ್ನ ಏನಾದರೂ ನೀಟಾಗಿ ತೊಳೆದ್ರೂ ಸಹ ಸಮ್ಟೈಮ್ಸ್ ಬ್ಯಾಕ್ಟೀರಿಯಾಸ್ ಅದರಲ್ಲೇ ಉಳ್ಕೊಂಡಿರುತ್ತೆ. ಓಕೆನಾ, ಸೊ ಅದರಿಂದ ನಿಮಗೆ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾರಿಗೆ ಇದು ಬೆಟರ್ ಅಂದರೆ ಒಂದೇ ಪಾರ್ಟ್ನರ್ ಜೊತೆ, ಸಿಂಗಲ್ ಪಾರ್ಟ್ನರ್ ಜೊತೆ ನೀವೇನಾದರೂ ಸೆಕ್ಸ್ ಮಾಡ್ತೀವಿ, ರೀಯೂಸ್ ಮಾಡೋವಾಗ ವಾಶ್ ಮಾಡದೆ, ಡ್ರೈ ಮಾಡದೆ ಅದನ್ನು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮಲ್ಟಿಪಲ್ ಪಾರ್ಟ್ನರ್ಸ್ಗೂ ಸಹ ಅದನ್ನು ಯೂಸ್ ಮಾಡೋ ಹಂಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಈ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.